ಒಂದಿಬ್ಬರು ಸಚಿವರ ಬುದ್ಧಿವಂತಿಕೆಯ ಪರಿಣಾಮವಾಗಿ ಹುಳು ಬಿಟ್ಟುಕೊಂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಈಗ ಗ್ಯಾರಂಟಿಗಳ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಒಂದು ಸ್ಪಷ್ಟತೆಯನ್ನು ಹೊಂದಲು ಪ್ರಯತ್ನವನ್ನು ಮಾಡುತ್ತಿದೆ. ಆದರೂ ಪಕ್ಷದ ಒಳಗಡೆಯೇ ಭಿನ್ನ ಸ್ವರಕ್ಕೆ ಕೊರತೆ ಏನೂ ಇಲ್ಲ. ಗ್ಯಾರಂಟಿಗಳ ಬಗ್ಗೆ ಎದ್ದುತ್ತಿರುವಂಥ ಅನುಮಾನಗಳಿಗೆ ಇವತ್ತು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಬ್ಬರೂ ಹೆಚ್ಚು ಕಡಿಮೆ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಯಾವ ಕಾರಣಕ್ಕೂ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು ಎಂಬ ಕಾರಣದಿಂದ ಸ್ವಾತಂತ್ರ್ಯ ಹಬ್ಬದ ಸಾಕ್ಷಿಯಾಗಿ ಅಂದರೆ ಅವರ ಕಾರ್ಯಕ್ರಮಗಳ ಭಾಷಣಗಳಲ್ಲಿ ಗ್ಯಾರಂಟಿ ಮುಂದುವರಿಯುತ್ತದೆ ಅಂತ ಇಬ್ಬರು ಹೇಳಿಕೊಂಡಿದ್ದಾರೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಜಾರ್ಜು, ಬೈರತಿ ಸುರೇಶ್, ಹೆಬ್ಬಾಳ್ಕರ್ ಎಲ್ಲ ಗ್ಯಾರಂಟಿಗಳ ಪರ ಬ್ಯಾಟ್ ಬೀಸಿಕೊಂಡಿದ್ದಾರೆ. ಪರ ಬೀಸೋದಕ್ಕೆ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಹೇಗೇನೆಷ್ಟು ಬೀಸಿದ್ರೇ ಕಷ್ಟ. ಗ್ಯಾರಂಟಿಗಳನ್ನೇ ಅಭಿವೃದ್ಧಿ ಅಂತ ಅತಿ ಬುದ್ಧಿವಂತ ಖ್ಯಾತನಾಮ ಅರ್ಥಶಾಸ್ತ್ರಜ್ಞ ಮಂತ್ರಿಗಳು ಕೆಲವರುಗಳು ವ್ಯಾಖ್ಯಾನಿಸಿದ್ದಾರೆ. ಇದು ಅಭಿವೃದ್ಧಿ ಅನ್ನೋದೇ ಆದರೆ ದೆನ್ ಅಭಿವೃದ್ಧಿಗೆ ಒಂದು ಹೊಸ ವ್ಯಾಖ್ಯಾನವನ್ನು ತಂದ್ಕೋಬೇಕು ನಾವು. ಓಕೆ, ಫೇರ್. ಅಪಸ್ವರ ಎತ್ತುತ್ತಿರುವವರಿಗೆ ನೇರ ಟಕ್ಕರ್ ಕೊಟ್ಕೊಳ್ತಿದ್ದಾರೆ. ಯಾವ ಟಕ್ಕರೂ ಇಲ್ಲ, ಪಕ್ಕರೂ ಇಲ್ಲ, ಸುಮ್ಮನೆ ಬುರ್ಡ ಬಿಡಬೇಡಿ ಮಂತ್ರಿಗಳಾಗಿದ್ದೀವಿ ಅಂತ. ಗವರ್ನರ್ ನೀಡಿದ ಸ್ವಾತಂತ್ರ್ಯೋತ್ಸವ ಸಂದೇಶದಲ್ಲೂ ಗ್ಯಾರಂಟಿಗಳ ಬಗ್ಗೆ ಮೆಚ್ಚುಗೆ ಮಾತಾಡಿದ್ದಾರೆ. ಸಹಜ, ಸರ್ಕಾರ ಅಡ್ವೈಸ್ ಮಾಡಿರುತ್ತೆ, ಆ ಪ್ರಕಾರ ಹೇಳಿರ್ತಾರೆ. राज्य सरकार द्वारा महिलाओं एवं गरीबों और मध्यम वर्गीय परिवारों के आर्थिक सशक्तिकरण और बेरोजगार युवाओं की मदद के लिए 5 गारंटी ನಮ್ಮ 5 ಗ್ಯಾರಂಟಿ ಯೋಜನೆಗಳು ಮುಂದುವರಿಯಲಿವೆ. ಈ ಯೋಜನೆಗಳು ಮುಂದುವರಿಯಲಿವೆ ಮಾತ್ರವಲ್ಲ, ಈ ಯೋಜನೆಗಳಿಂದ ರಾಜ್ಯ ದಿವಾಳಿಯಾಗುತ್ತಿದೆ ಎಂದು ಭವಿಷ್ಯ ನುಡಿದವರಿಗೆ ರಾಜ್ಯದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿ ತೋರಿಸುವ ಮೂಲಕ ನಾವು ಉತ್ತರಿಸಲಿದ್ದೇವೆ. 5 ಗ್ಯಾರಂಟಿಗಳನ್ನ ಈ ರಾಜ್ಯಕ್ಕೋಸ್ಕರ ಕೊಟ್ಟು ಇಡೀ ದೇಶ, ಅನೇಕ ರಾಷ್ಟ್ರಗಳು ನಮ್ಮ ಈ ರೀತಿ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ದು, ಯಾವ ಕಾರಣಕ್ಕೂ ನಮ್ಮ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸುವ ಡೆವಲಪ್ಮೆಂಟ್ ಬಿಟ್ರೆ ಅದೇ ದೊಡ್ಡ ಡೆವಲಪ್ಮೆಂಟ್. ಅದರ ವಿಚಾರದಲ್ಲಿ ಯಾವುದೇ ಪರಿಷ್ಕರಣೆ ವಿಚಾರದಲ್ಲಿ ನಮ್ಮ ಇಲಾಖೆಯಲ್ಲಿ ಆಗಲಿ, ನಮ್ಮ ಮಂತ್ರಿ ಮಂಡಲದಲ್ಲಾಗಲಿ ಇದರ ವಿಚಾರ ಸ್ಪೆಸಿಫಿಕ್ ಆಗಿ ಹೇಳಿವಿ. ಸತೀಶ್ ಜಾರಕಿಹೊಳಿ ಅವ್ರದಲ್ಲ, ಇದು ಜನರ ಅಭಿಪ್ರಾಯ ಅಂತ ಹೇಳಿದೀವಿ. ನಾವು ಅದನ್ನು ಸ್ಥಗಿತಗೊಳಿಸೋಲ್ಲ. CM ಅವ್ರ ಫಾರ್ಮ್ ಇದಾರೆ ಅಂತ ಹೇಳಿದೀವಿ. ಸರ್ಕಾರ ಅದನ್ನು ಸರ್, ಪ್ರಶ್ನೆ ಇರೋದು ಇಡೀ ಯೋಜನೆ ಬಗ್ಗೆ ಅಲ್ಲ. ಬಹಳ ಸಂತೋಷ. ಗ್ಯಾರಂಟಿಯನ್ನ ನೀವು ನಿಲ್ಲಿಸ್ತೀರಿ ಅಂತ ನಾವು ಯಾರು ಹೇಳಿಲ್ಲ. ಹೌದು, ಗ್ಯಾರಂಟಿಯನ್ನ ಯಾವ ರೂಪದಲ್ಲಿ ಮುಂದುವರಿಸ್ತೀರಿ ಅನ್ನೋ ಪ್ರಶ್ನೆ ಬಂದಿರೋದು. ಈಗ ಮುಖ್ಯಮಂತ್ರಿಗಳು ಹೇಳ್ತಿರೋದು ಬಹಳ ಸಂತೋಷ, ಕಂಗ್ರಾಚ್ಯುಲೇಷನ್ಸ್ ಟು ದಿ ಆನರಬಲ್ ಚೀಫ್ ಮಿನಿಸ್ಟರ್ ಅಂಡ್ ಫಿನಾನ್ಸ್ ಮಿನಿಸ್ಟರ್. ನಾವು ಯಾವುದು ಮುಂದುವರಿಸಲ್ಲ, ಮುಂದುವರಿಸ್ತೀವಿ. ಇದೇ ರೀತಿಯಲ್ಲಿ ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಮೂಲಕ ನಮ್ಗೆ ಏನೇನೋ ಆಗ್ಬಿಡತ್ತೆ ಅಂತ ಯಾರ್ಯಾರು ಹೇಳ್ತಿದ್ದಾರೆ ಅವ್ರಿಗೆಲ್ಲ ಸವಾಲು ಹಾಕಿದ್ದೀವಿ. ಬಹಳ ಸಂತೋಷ, ನೀವು ಸಕ್ಸಸ್ಫುಲ್ ಆಗಿ. ಗ್ಯಾರಂಟಿಗಳನ್ನೇ ಡೆವಲಪ್ಮೆಂಟ್ ಎಂದು ಯಾರಾದರೂ ಬಣ್ಣಿಸುವುದಾದರೆ ಅದರಷ್ಟು ಮೂರ್ಖತನ ಇಲ್ಲ. ಯಾಕೆ ಅಂದರೆ, ಹಾಗಿದ್ರೆ ಒಂದು ಕೆಲಸ ಮಾಡಿ, 10 kg ಇರೋದನ್ನ 20 kg, ಬೇಳೆ ಎಲ್ಲವೂ ಮತ್ತು ಕರೆಂಟು ಈ ಥರದ್ದೆಲ್ಲ ಕೊಟ್ಬಿಟ್ಟು ರಸ್ತೆ, ಕೈಗಾರಿಕೆ ಎಲ್ಲ ನಿಲ್ಲಿಸ್ಬಿಡಿ. ಅದೇ ಡೆವಲಪ್ಮೆಂಟ್ ಆಗಲಿ, ನೋಡೋಣ ಅದೇನಾಗತ್ತೆ ಅಂತ. ನೋ, ಇಟ್ ಇಸ್ ನಾಟ್. ಸೋಷಿಯಲ್ ಸ್ಕೀಮ್ಸು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಲ್ಲ. ಅಫ್ಕೋರ್ಸ್ ಜನಕ್ಕೆ ಸಹಾಯ ಆಗ್ಬೋದೇನು. ಓಕೆ, ಮೂರನೇದು, ನೀವು ಇದನ್ನು ಮುಂದುವರಿಸ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಮುಂದುವರಿಸಿದರೆ ಕಷ್ಟ ಆರ್ಥಿಕವಾಗಿ, ಮುಂದುವರಿಸದಿದ್ದರೂ ಕಷ್ಟ ರಾಜಕೀಯವಾಗಿ. ಮುಂದುವರಿಸಿದರೆ ಹಣ ಸಂಪನ್ಮೂಲ ಎಲ್ಲಿಂದ ಬರುತ್ತೆ ನನಗಿನ್ನೂ ಗೊತ್ತಿಲ್ಲ. ಇದೇ ರೀತಿ ಮುಂದುವರಿದೆ, ಏನಾದ್ರು ಕಟ್ಟಾಕಿದ್ರೆ ಕತ್ತರಿಸಿದ್ರೆ ಶ್ರೀಮಂತರು ಉಪಮಂತ್ರು ಅಂದ್ಕೊಂಡು ಏನಾದ್ರು ಕತ್ತರಿಸ್ಕೊಂಡು ಹಾಕಿದ್ರೆ ನಂಬಿಕೆಗೆ ದ್ರೋಹ, ಕೊಟ್ಟ ಮಾತಿಗೆ ತಪ್ಪಿದ್ದೀರಿ ಎಂಬ ಆರೋಪ. ಹಾಗಾಗಿ ಚಾಕು ಇಟ್ಕೊಂಡು ನಿಂತಿದ್ದೀರಿ. ಹಿಂಗೆ ಕತ್ತರಿಸಿದ್ರು ಕತ್ತರಿಸುತ್ತೆ, ಹಂಗೆ ಕತ್ತರಿಸಿದ್ರು ಕತ್ತರಿಸುತ್ತೆ. ತಯಾರಿಯಾಗಿರಿ ಯಾವುದೋ ಒಂದಕ್ಕೆ. ನನಗೆ ಗೊತ್ತಿಲ್ಲ ಅದು ಯಾವುದು ಅಂತ. ಎಸ್, ಅಲ್ಲ, ನಿಲ್ಸೋದು ಇಲ್ಲ ಮುಂದುವರಿಸೋದು, ಆದರೆ ಬದಲಾವಣೆನೂ ಮಾಡಲ್ಲ ಅನ್ನೋದಾದ್ರೆ ಈ ಪ್ರಸ್ತಾಪ ಯಾಕೆ ಬರಬೇಕಾಗಿತ್ತು ಗೊತ್ತಿಲ್ಲ ನನಗೆ. ಅದನ್ನು ಅವ್ರನ್ನ ಕೇಳಬೇಕು. ನೀವು ನನ್ನನ್ನು ಕೇಳಿದ್ರೆ, ಅವ್ರು ಸಿಕ್ಕಿದ್ರೆ ಕೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಗ್ಯಾರಂಟಿಗಳ ಮಾನದಂಡದಲ್ಲಿ ಬದಲಾವಣೆ ಆಗಬೇಕು. ಶ್ರೀಮಂತರಿಗೆ ಗ್ಯಾರಂಟಿ ಅಂತ ಕೆಲ ಸಚಿವರು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ. ಮೂಲಗಳ ಪ್ರಕಾರ BPL ಕಾರ್ಡಿಗೆ ಕೆಲವೊಂದು ಕಂಡೀಷನ್ ಹಾಕುವ ಮೂಲಕ 25,000 ಕೋಟಿ ಉಳಿತಾಯಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಶೀಘ್ರ ಆಪರೇಷನ್ BPLಗೆ ಚಾಲನೆ ಕೊಡುವಂತೆ CM ಸೂಚನೆ ಕೊಟ್ಟಿದ್ದಾರೆ. ಸ್ವಂತಕ್ಕೆ ಕಾರು ಹೊಂದಿದ್ರೆ ಅಂಥವರ BPL ಕಾರ್ಡ್ ರದ್ದು ಮಾಡೋ ಸುಳಿವನ್ನ ಗೃಹ ಸಚಿವರು ಕೊಟ್ಟಿದ್ದಾರೆ. ಶ್ರೀಮಂತರು ಸ್ವಯಂ ಪ್ರೇರಿತವಾಗಿ ಗ್ಯಾರಂಟಿಗಳನ್ನ ತೇಜಸ್ಲಿ ಅಂತ ಶಿವಾನಂದ ಪಾಟೀಲ್ ಅವರ ಕರೆ. ಇದು ಯೋಜನೆಗಳನ್ನ ಯಾವುದೇ ಕಾಲಕ್ಕೆ ನಾವು ನಿಲ್ಲಿಸಲ್ಲ. ಅದು ಪರಿಷ್ಕರಣೆ ಆಗ್ಬೇಕು. BPL ಕಾರ್ಡು ಶ್ರೀಮಂತರಿಗೆ ಕೊಡುವಂತ ಅವಶ್ಯಕತೆ ಇಲ್ಲ. ನನಗೆ ಆಗ್ಬೇಕಾಗಿದೆ ಈಗ. ಅದಕ್ಕೆ ಆ ನಿಯಮ ಬಾಹಿರವಾಗಿ ಕೊಟ್ಟಿರ್ತಕ್ಕಂಥ BPL ಕಾರ್ಡ್ಗಳಿಗೆ ಪರಿಷ್ಕರಣೆ ಮಾಡ್ತಾರೆ. ಅದು ಸಾಮಾನ್ಯವಾಗಿ ಮಾಡಬಾರ್ದಂತ ಎಲ್ಲಿದೆ? IT ರಿಟರ್ನ್ಸ್ ಇತ್ತು, ಅವರು IT ಪೇಮೆಂಟ್ ಮಾಡ್ತಿದ್ರೆ ನಿಲ್ಲಿಸಲೇಬೇಕಲ್ಲ. ಹೇಗೆ ಮಾಡ್ತಾರಂತೆ? 14 ಲಕ್ಷ ಅಕ್ರಮ BPL ಕಾರ್ಡ್ ಇದೆಯಂತೆ ರಾಜ್ಯದಲ್ಲಿ.
14 ಲಕ್ಷ ಅಕ್ರಮ BPL ಕಾರ್ಡ್ ತೆಗೆದು ಬಿಟ್ರೆ ಭಾಳ ದುಡ್ಡು ಉಳಿಯುತ್ತೆ ಅಂತ ನನಗೇನು ಅನಿಸಲ್ಲ. ಟ್ರೈ ಮಾಡಿ ನೋಡಿ. ಕೊಟ್ಟಿದ್ಯಾರು? ಯಾರು ಕಚಡಗಳು ಕೊಟ್ಟವರು? ನಿಮ್ಮಂಥ ದುಷ್ಟ ರಾಜಕಾರಣಿಗಳೇ ಮಾಡಿದ್ದ ಪ್ರೆಷರ್ಗೆ ಕೊಟ್ಟಿರೋವಂಥದ್ದು. ಯಾರು ಕೊಟ್ಟಿದ್ದು ಈ ಅಕ್ರಮವಾಗಿ BPL ಕಾರ್ಡ್ನ ಕೊಡಿ ಅಂತ ಹೇಳಿದ್ವಾ ನಾವು ಯಾರು ನಿಮಗೆ? ಓಕೆ, ಈ ಅಕ್ರಮ ಇದೆ ಅನ್ನೋದು ಯಾವಾಗಿಂದ ಗೊತ್ತಿರೋದು ನಿಮಗೆ? ಕಳೆದ ಬಾರಿ ನೀವು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೇ ಇದು ಬಡ್ಕೋತಾ ಇದ್ವಿ. ಅಕ್ರಮ ಇದೆ, ಪಾಪ್ಯುಲೇಷನ್ ಅಂಡ್ ಫ್ಯಾಮಿಲಿಗಳಿಗಿಂತ ಕೆಲವು ಡಿಸ್ಟ್ರಿಕ್ಟ್ಸಲ್ಲಿ ಜಾಸ್ತಿ BPL ಕಾರ್ಡ್ಸ್ ಇದೆ, ಏನು ಕೇಳಿಸ್ಕೊಳ್ಳಿಲ್ಲ. ಈಗ ಏನು ದೊಡ್ಡ ಅರ್ಥಶಾಸ್ತ್ರ ಜ್ಞಾನೋದಯ ಆದಂಗೆ ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ವಾಟ್ಸಾಪ್ ಇದು ಅಕ್ರಮ ಪತ್ತೆ ಆದರೆ ಮೊದಲ 6 ತಿಂಗಳಲ್ಲಿ ಕಾರ್ಡ್ ಅಮಾನತ್ತಂತೆ. RTO ITR ಆಧಾರ್ ಕಾರ್ಡ್ ಮೂಲಕ ಪತ್ತೆ ಮಾಡಿಬಿಡ್ತಾರಂತೆ. ತೆರಿಗೆ ಪಾವತಿದಾರರು ಸರ್ಕಾರಿ ನೌಕರರ ಕಾರ್ಡ್ ಎಲ್ಲ ಬಂದಂತೆ, ಅರೆ ಸರ್ಕಾರಿ ನೌಕರರದ್ದು. ಮನೆ ಬಾಡಿಗೆ ನೀಡಿರುವವರ BPL ಕಾರ್ಡ್ ರದ್ದಾಗತ್ತಂತೆ. 7.5 ಎಕರೆ ಜಮೀನಿದ್ರೆ ರದ್ದಾಗುತ್ತೆ. ಯಾವ ಜಮೀನು? ಒಣಭೂಮಿನೋ, ಕೃಷಿದು, ನೀರಾವರಿನೋ. ಸ್ವಂತಕ್ಕೆ 4 ವೀಲರ್ ವಾಹನ ಹೊಂದಿದ್ದವ್ರಿಗೆ ಶಾಕ್ ಅಂತೆ. ಯಾವ ವಾಹನ? ಸೆಕೆಂಡ್ ಹ್ಯಾಂಡ್ ಕಾರ್ 1.5 ಲಕ್ಷಕ್ಕೆ ತಗೊಂಡಿರೋದಾ? ಹೊಸ ಕಾರ್ ತಗೊಂಡಿರೋದಾ? ಯೆಲ್ಲೋ ಬೋರ್ಡ್, ವೈಟ್ ಬೋರ್ಡ್? ಎಲ್ಲೋ ಬೋರ್ಡ್ ಮಾಡಕ್ಕೆ ಬರೋದೇ ಇಲ್ಲ. ಅಕ್ರಮ ಪಡಿತದ ಕೇಸು ದಂಡ ಸಾಧ್ಯತೆ. ಇವೆಲ್ಲ ಬುರ್ಡೆ ಬಿಟ್ಬಿಡಿ, ನಿಮ್ಮ ಕೇಸು ಪೀಸು ಎಲ್ಲ ನಡೆಯಲ್ಲ. ತಾಕತ್ತಿದ್ರೆ ಕೇಸ್ ಹಾಕಿ ನೋಡೋಣ, ದೇಶದ ಮೇಲೆ ಹಾಕ್ತೀರಿ. 14 ಲಕ್ಷ ಜನದ ಮೇಲೆ ಕೇಸ್ ಹಾಕ್ಬಿಡ್ತೀರಾ ನೀವು? ಹಾಕ್ಬಿಡಿ, ನೋಡ್ಬಿಡ್ತೀನಿ. ಸುಮ್ಮನೆ ಬುರ್ಡೆ. ಶಿವಾನಂದ ಪಾಟೀಲ್ದು ಇನ್ನೊಂದು ದೊಡ್ಡ ಬುರ್ಡೆ ಅದು ಹೇಳ್ತೀನಿ ಕೇಳಿ, ಸುದ್ದಿ ಹೆಂಗೆ ಅಂತ. ಏತಕ್ಕೆ ಕೊಡಬೇಕು? ಎಲ್ಲಿದೆ ಮಾಡಬಾರ್ದು ಅಂತ ನಾವು ಹೇಳಿದ್ವಾ? ನಿಮಗೆ ಗ್ಯಾರಂಟಿಗಳನ್ನು ಷರತ್ತುಗಳು ಇಲ್ಲದೆ ಕೊಡಿ ಅಂತ ಚುನಾವಣೆಗೆ ಮೊದಲು ಬೇಡ್ಕೊಳ್ಳಿಲ್ಲ ಈ ರಾಜ್ಯದ ಜನ. ಅಟ್ಲೀಸ್ಟ್ ಈ ನ್ಯೂಸಿಂದಂತೂ ಕೇಳ್ಕೊಂಡಿದ್ದೀವಿ. ಷರತ್ತೇನು ಹೇಳಿ ಅಂತ. ಅವಾಗೇನು ಕಳೆಕ ಬೀಜ ತಿಂತ ಕೂತಿದ್ರ ನೀವೆಲ್ಲ? ಮತ್ತು ಶಿವಾನಂದ ಪಾಟೀಲ್ ನಿಮ್ಮೂರು ಯಾವ್ದಾದ್ರು ಸ್ಪೆಷಲ್ ತಿಂಡಿ ತಿಂತ ಇದ್ರಾಗ? ಜ್ಞಾನ ಇಲ್ಲದೆ ಅಜ್ಞಾನಿಗಳ ರೀತಿ ವರ್ತನೆ ಮಾಡಿಬಿಟ್ಟು ಈಗ ಬಂದು ಬೇರೆಯವ್ರ ಮೇಲೆ ತಾಕ್ತಾ ಇದ್ದಾರೆ. ಶ್ರೀಮಂತರಿಗೆ ಇಲ್ಲ, ಆಯಿತು, ಶ್ರೀಮಂತರಿಗೆ ಇಲ್ಲ. ಯಾರು ಶ್ರೀಮಂತರು ನಿಮ್ಮ ಪ್ರಕಾರ? BPL ಕಾರ್ಡ್ ಇಲ್ಲದೆ ಇರೋರು ಶ್ರೀಮಂತರು. ಪರಮೇಶ್ವರ್ ಹೇಳ್ತಾರೆ BPL ಕಾರ್ಡ್ ಅಂದರೆ ಬಿಲೋ ಪಾವರ್ಟಿ ಲೈನ್ ಅಂತ. ಹ್ಞೂ ಸರ್, ನಮಗೂ ಭಾಳ ದಿನ ಆಗಿತ್ತು ಕ್ಲಾಸ್ಗೆ ಹೋಗಿ, ಇವತ್ತೇ ಗೊತ್ತಾಗಿದ್ದು ನಮ್ಗೆ ಅದು BPL ಅಂದರೆ ಬಿಲೋ ಪಾವರ್ಟಿ ಲೈನ್ ಅಂತ. ನೀವು ಹೇಳೋವರೆಗೂ ನಮ್ಗೆ ಅರ್ಥನೇ ಆಗಿರಲಿಲ್ಲ ಅದು ಏನದು BPL ಅಂದರೆ ಸುಮ್ಮನೆ ಬುರುಡೆ ಬಿಡ್ತಾ ಕೂತಿದ್ದಾರೆ ಇವ್ರುಗಳು. ನೀವು ಯಾವ್ದಾರು ಸಬೂಬ್ ಹುಡ್ಕೋಬೇಕಿದ್ರೆ, ತಾಕತ್ತಿದ್ರೆ ಸಬೂಬ್ ಹುಡ್ಕೊಂಡು ಮಾಡ್ಕೊಳ್ಳಿ, ಇಲ್ಲಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಶ್ರೀಮಂತರು ಏನು ಶ್ರೀಮಂತರು? ಸ್ವಯಂ ಪ್ರೇರಿತವಾಗಿ ಬಿಡಬೇಕಂತೆ. ಬಿಡ್ಬೋದು, ಅದು ಅವ್ರ ಇಷ್ಟ, ಬಿಡ್ಬೋದು. ಇವ್ರ ಹತ್ರ ಹೇಳಿಸ್ಕೊಂಡು ಅದು ಅವ್ರವ್ರ ಇಷ್ಟ, ಬಿಡ್ಬೋದು. ಅದು ತಪ್ಪಿಲ್ಲ ಅದರಲ್ಲಿ. ಸ್ವಯಂ ಪ್ರೇರಿತವಾಗಿ ಬಿಡ್ಬೋದು. IT ಕಟ್ತಾ ಇರೋರಿಗೆ ಅವ್ರಿಗೆಲ್ಲ ಯಾಕೆ 5 kg ಅಕ್ಕಿ ತಗೊಳ್ಳೋದು ಅವ್ರ ಶ್ರೀಮಂತಿಕೆ. ಆದರೆ ಲೂಟಿ ಹೊಡೆದು ದೇಶದ ರಾಜ್ಯದ ಜನರನ್ನ ಕಮಿಷನ್ಗಳ ಆಧಾರದ ಮೇಲೆ ಹೇಸ್ಗೆ ತಿನ್ನುತ್ತಿರುವಂತಹ ಅವರು ನಿಮ್ಗಳಿಗೆ ನೀವು ಶ್ರೀಮಂತರಲ್ವಾ? ಯಾರುವೆ ಶಾಸಕರು ಮಂತ್ರಿಗಳಾಗಿದ್ದವರು ನೀವೆಲ್ಲ ಶ್ರೀಮಂತರೇ ಅಲ್ವಾ? ಹಂಗಾರೆ ನಿಮಗೆಲ್ಲ ಯಾಕೆ ಲಜ್ಗೆಟ್ಟವ್ರ ಥರ ಆಸ್ಪತ್ರೆಗೆ ಹೋಗೋ ಬಿಲ್ಲನ್ನು ತಗೋತೀರಿ ಸರ್ಕಾರದಿಂದ? ಲಜ್ಗೆಟ್ಟವ್ರುಗಳು. ನಿಮಗೆ ಶ್ರೀಮಂತಿಕೆ ಇಲ್ಲ, ಅಲ್ಲಿ ಶ್ರೀಮಂತಿಕೆ ಬರಲ್ಲ. ಅದು ಜನರ ಸೇವೆಗೆ ಇವ್ರು ಕಡ್ದು ಕೊಮಟೆ ಹಾಕಿದ್ದಕ್ಕೆ ಜನರ ದುಡ್ಡಲ್ಲಿ ಕೊಡಬೇಕಂತೆ ಇವನು ಆರೋಗ್ಯನ. ಇವ್ನು ಕಡೆ ಕೂತ್ಕೊಂಡು ಕಡೆ ಇದೆಲ್ಲ ಮಾಡ್ಕೊಂಡು ಆರೋಗ್ಯ ಕೆಡಿಸ್ಕೊಂಬಂದ್ರೆ ಅದು ಶ್ರೀಮಂತಿಕೆ ಇಲ್ಲ, ಅದು ಜನ. ಇಲ್ಲಿ ಶ್ರೀಮಂತಿಕೆ ಬಂದ್ಬಿಡುತ್ತೆ. ಪರವಾಗಿಲ್ಲ, ನೀವು ಈ ಬುರುಡೆ ಬಿಡೋದನ್ನ ನಿಲ್ಲಿಸಿ ಮಾಡೋದಿದ್ರೆ ಮಾಡಿ. ಹೇಳಿದಾರಲ್ಲ CM, ದುಡ್ಡನ್ನು ಎತ್ತುತ್ತೀವಿ ನಾವು, ತೋರಿಸ್ತೀವಿ ಎಲ್ಲರಿಗೂ ಅಂತ. ತೋರಿಸಿ ನೋಡೋಣ, ಆಮೇಲೆ ಮಾತಾಡ್ತೀವಿ. ಚನ್ನಪಟ್ಟಣ ಬೈ ಎಲೆಕ್ಷನ್ ಪಾಲಿಟಿಕ್ಸ್ ಜೋರಾಗಿದೆ. ಮೈತ್ರಿ ಟಿಕೆಟ್ಗಾಗಿ ಪ್ರಯತ್ನಿಸಿ ದೆಹಲಿಯಿಂದ ಯಾವುದೇ ಖಚಿತ ಭರವಸೆ ಇಲ್ಲದೆ ಸಿಪಿ ಯೋಗೇಶ್ವರ್ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಹೀಗೆ ಬಂದವರೇ DCM DK ಶಿವಕುಮಾರ್ ಜೊತೆ ವೇದಿಕೆ ಹಂಚಿಕೊಂಡ್ರು. ಚನ್ನಪಟ್ಟಣದಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಇಬ್ಬರು ಕಾಣಿಸಿಕೊಂಡ್ರು. ಉಪಮುಖ್ಯಮಂತ್ರಿಗಳನ್ನ ಸಿಪಿ ಯೋಗೇಶ್ವರ್ ಕೈ ಮುಗಿದು ಸ್ವಾಗತಿಸಿದ್ರು. ಆದರೆ ವೇದಿಕೆಯಲ್ಲಿ ಇಬ್ಬರು ಕೂಡ ಪರಸ್ಪರ ಮಾತನಾಡದೆ ಕುಳಿತಿದ್ರು. ಇದೀಗ ಯೋಗೇಶ್ವರ್ ನಡೆ ಚರ್ಚೆಗೆ ಗ್ರಾಸವಾಗಿದೆ. ಚನ್ನಪಟ್ಟಣದ ಮಂದಿಯನ್ನ ಬಿಟ್ಟು ಹೋಗಲ್ಲ, ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಅಂತ DCM ಹೊಸ ದಾಳವನ್ನು ಉರುಳಿಸಿದ್ದಾರೆ. ನಾನೇ ಅಭ್ಯರ್ಥಿ. 6 ವರ್ಷದಲ್ಲಿ ಒಂದಿನೂ ಬರಲಿಲ್ವಂತೆ. ದೇಶದ ಸ್ವಾತಂತ್ರ್ಯ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡ್ತಾ ಇದ್ದೀವಿ ನಾಳೆ DK ಶಿವಕುಮಾರ್ ಅವ್ರಿಗೋಸ್ಕರ. 2 ಕಡೆ MLA ಆಗಿರ್ಬೋದು ಅಂತ. ಹೆಂಗೆ ನೀವು ಅಭ್ಯರ್ಥಿ ಆಗ್ಬಿಡ್ತೀರಿ? ಸುಮ್ಮನೆ ಹೆಂಗೆ ಬಿಡೋದು? ಮೋದಿ ನಾನೇ ಅಭ್ಯರ್ಥಿ ಅಂತ ಟ್ರೀಟ್ ಮಾಡಿ ಓಟ್ ಕೊಡಿ ಅಂದ್ರೆ ಎಲ್ಲ ಕಡೆ ಮೋದಿ ನೋಡ್ಕೊಡಕ್ಕಾಗತ್ತಾ? ಅವ್ರ ಮುಖ ನೋಡ್ಕೊಡ್ತಾರಾ ಅಂತ? ಈಗ ನಿಮ್ಮ ಮುಖ ನೋಡ್ಕೊಂಡು ಎಲ್ಲ ಕಡೆ ಕೊಟ್ಬಿಡ್ಬೇಕಂಗಾರೆ ನೀವು ಯಾಕೆ ಅಭ್ಯರ್ಥಿ ಆಗ್ತೀರಿ? ರಾಮನಗರದಲ್ಲಿ ನಾನೇ ಅಭ್ಯರ್ಥಿ ಅನ್ಕೊಂಡು ಓಟ್ ಹಾಕಿ ಅನ್ನೋದು ಬೇರೆ, ಇಲ್ಲ ಬೇರೆ. ಎಲ್ಲ ಕಡೆನೂ ನಾನೇ ಅಭ್ಯರ್ಥಿ, ಬೇರೆಯವ್ರು ಹೇಳ್ಬಾರ್ದಾ? ಇಲ್ಲ, ಅವ್ರ ಸುಮ್ಮನೆ ಬಿಡ್ತಾರೆ ಇವ್ರ ಅನುಕೂಲಕ್ಕೆ ತಕ್ಕಂತೆ. ಸಾಕಾಗಿದೆ, ಹೋಗ್ರಿ. ಇವ್ರ ಕಚಡ ಕೆಲಸಗಳದ್ದೆಲ್ಲ ಬರೀ ನ್ಯೂಸ್ ಮಾಡೋದೇ ವೇಸ್ಟ್. ರಾಜ್ಯ BJP ಯೋಗೇಶ್ವರ್ ಬಂದ್ರೆ ನೋಡೋಣ ಅಂತೆ ಕರ್ಕಳಿ, ಅವನ್ ಬೇಡ ಅಂದವನು. ಆದ್ರೆ ಇನ್ನು ಖಾಲಿ ಇದೆ ಅವರಲ್ಲೇ. ಅಯ್ಯೋ, ಎಲ್ಲ ಲಜ್ಗೆಟ್ಟವ್ರುಗಳ್ರಿ. ಸುಮ್ಮನೆ
ಅವ್ರವ್ರ ಪಾಡಿಗೆ ಅವ್ರವ್ರ ವ್ಯವಹಾರ ಮಾಡ್ಕೊಂಡು ಓಡಾಡ್ತಾರೆ. ಈಗ ಅವರೆಲ್ಲ ಹೇಳ್ತಾ ಇದ್ರು, ಯಾರು DCM ಅವ್ರು ಹೇಳಿದ್ದು ಸರಿ, ಅರ್ಧಕ್ಕೆ ಬಾವುಟ ಹಾರಿಸಿದ್ರೆ ಅವಮಾನ, ಅದು ಬಾವುಟಕ್ಕೆ ಅದು ಕರೆಕ್ಟ್. ಅರ್ಧಕ್ಕೆ ಬಾವುಟ ಹಾರಿಸಿದ್ರೆ ಅವಮಾನ, ತಪ್ಪುವೆ ಅದು. ಅದು ಅರ್ಧದಲ್ಲಿ ಬಿಟ್ಟೋಗ್ಬಿಟ್ರು ಅಂತಾರೆ. ಹೆಂಗೆ ಬಿಟ್ಟೋಗ್ಬಿಡ್ದು? ಬಿಟ್ಟೋಗೋದು ಯಾರು ಬಿಟ್ಟಿಲ್ಲ. ಈಗ ವಯನಾಡಲ್ಲಿ ರಾಹುಲ್ ಗಾಂಧಿ ಬಿಟ್ಟು ಓಡೋಗ್ಬಿಟ್ರು, ಅದಕ್ಕೆ ಏನು ಹೇಳ್ತೀರಿ? ಅದು ಅರ್ಧಕ್ಕೆ ಬಿಟ್ಟು ಹೋಗಿ ಅದು ನೀನು ಹೇಳಬೇಕು ಅವಾಗ. ಈಗ ಅಲ್ಲಿ ಬಳ್ಳಾರಿನಲ್ಲಿ ತುಕಾರಾಮ್ ಕೈ ಬಿಟ್ಬಿಟ್ಟು ಓಡೋಗ್ಬಿಟ್ರಪ್ಪ ಈಗ ಅಸೆಂಬ್ಲಿ ಪಾರ್ಲಿಮೆಂಟ್ಗೆ, ಈಗ ಅವ್ರಿಗೇನು ಹೇಳೋದು? ಹೌದು, ಆ ಥರ ಹೊಸ ವ್ಯಾಖ್ಯಾನ ನನಗೆ ಬೇಕಾದ ರೀತಿಯಲ್ಲೇ ನಾನು ವ್ಯಾಖ್ಯಾನ ಮಾಡ್ತಾ ಹೋಗ್ಬಿಟ್ರೆ ಹೀಗಾಗತ್ತೆ. ಅದಕ್ಕೆ ನಾವೇನು ಮಾಡಿ, ನಿಮಗೆ ಬೇಕಿದ್ರೆ ಯೋಗೇಶ್ವರನ್ ತಗೊಳ್ಳಿ, ಇಲ್ಲ ನೀವೇ ನಿಂತ್ಕೊಳ್ಳಿ, ನೀವೇ ಕನಕಪುರಕ್ಕೆ ರಾಜೀನಾಮೆ ಕೊಟ್ಟು ನಿಂತ್ಕೊಳ್ಳಿ. ಯಾರು ಬೇಡ ಅಂದವ್ರು ನಿಮ್ಮನ್ನು. ರಾಜ್ಯ BJPಯಲ್ಲಿ ವಿಜೇಂದ್ರ ನಾಯಕತ್ವದ ವಿರುದ್ಧ ಒಂದು ಬಣ ಸಿಡಿದು ಎದ್ದು ಬಿಟ್ಟಿದೆಯಂತೆ. ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿದ್ದಾರಂತೆ. ನಿಮ್ಮದು ಒಂದು ಲಡ್ಕಾಸಿ ಬಸ್ಸು. ಯಾರು ಸಂತೋಷ್ ಅವರು ಬೆಂಗಳೂರು ಬೀಡು ಬಿಟ್ಟು ಸರಣಿ ಸಭೆ ಮಾಡ್ತಿದ್ದಾರಂತೆ. ಓಹೋ, ಈಗ ನಿನ್ನೆ ತಾನೇ ಅದೆಲ್ಲ ಬಿರುಕು ಮೂಡಿದ್ದು. ತುಂಗಭದ್ರಾ ಗೇಟ್ ಹೊಡೆದಿದ್ದು ಯಾವತ್ತಪ್ಪ? ಒಂದು ವಾರದ ಕೆಳಗಡೆ ಬರುತ್ತೆ ಆ ಟೈಪ್. ಇವ್ರಿಗೆ ಈ ಗೇಟ್ ಹೊಡೆದಿದೆ ಪಕ್ಷದೊಳಗಡೆ ಅಂತ ಗೊತ್ತಾಗಿದ್ದು ಒಂದು ವಾರದ ಕೆಳಗೆ. ಅಲ್ಲಿವರೆಗೂ ಏನು ಇವ್ರೀಗ BJPಯ ಕನ್ನಯ್ಯ ನಾಯ್ಡು, ಯಾರು ಸಂತೋಷ್ ಅವರು, ಈಗ ಅವ್ರು ಗೇಟ್ ಹಾಕ್ಬೇಕು ಬಂದು. ವಿಜೇಂದ್ರ ತೆಲ್ಲಿಗೆ ಹೋಗ್ತಾರಂತೆ, ಅವ್ರ ಜೊತೆ ಹೊಂದಾಣಿಕೆ ಇಲ್ಲ ರೀ ಅಂತ ಯತ್ನಾಳು. CT ರವಿ ಪರೋಕ್ಷವಾಗಿ ತಮಗಿರುವ ಅಸಮಾಧಾನ. ಏನು ಅವ್ರ ಅಸಮಾಧಾನ? ಸೋತೋದ್ಮೇಲೆ MLC ಮಾಡಿದ್ದಾರೆ, ಇನ್ನೇನು ಅಸಮಾಧಾನ ಅವರದ್ದು? ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತೀನಿ ಬಹಿರಂಗವಾಗಿ, ಎಲ್ಲಾದರೂ ಮಾತಾಡಲಿ, ಏನು ಅಸಮಾಧಾನ? ನಾನು ವಿಜೇಂದ್ರ ಜೊತೆ ಹೊಂದಾಣಿಕೆಗೂ ಪ್ರಶ್ನೆ ಇಲ್ಲ. ನಾನು ಏನೇ ಇದ್ರೂ ನನ್ನ ಪಕ್ಷದ ಹಿರಿಯರು ಸಂಘ ಏನು ಹೇಳ್ತದೆ ಅದನ್ನು ಕೇಳ್ತೇನೆ. ನನಗಿರೋ ಜವಾಬ್ದಾರಿ ಕಾರಣಕ್ಕೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡಕ್ಕೆ ಬರೋದಿಲ್ಲ. ಪಕ್ಷದ ವೇದಿಕೆ ಇದೆ, ಪಕ್ಷದ ವೇದಿಕೆಯಲ್ಲಿ ನಾನು ಮಾತಾಡ್ತೀನಿ. ಪಕ್ಷ ನಿರ್ಣಯ ಮಾಡಿದ ಪಾದಯಾತ್ರೆಯಲ್ಲಿ ನಾನು ಪಾಲ್ಗೊಳ್ತೇನೆ. ಹಾದಿ ಬೀದಿಯಲ್ಲಿ ಮಾತಾಡ್ಕೊಳ್ಳೋದು, ಆಮೇಲೆ ಹೈಕಮಾಂಡ್ ಹೇಳಿದ್ರೆ ಫಾಲೋ ಅದು ಮಾಡ್ತೀವಿ. ಒಂದು ಪಕ್ಷನೇನ್ರಿ, ಸುಮ್ಮನೆ ಡಿಸಿಪ್ಲಿನ್ ಅಂತ ಬುರುಡೆ ಬಿಡೋ ಪಕ್ಷ. ಅದೇನೋ ಮೋದಿ ಮಕ ನೋಡ್ಕೊಂಡು 4 ಓಟ್ ಬಿದ್ದಿದೆ, ಬದುಕೊಂಡು ಉಸಿರಾಡ್ಕೊಂಡು ಓಡಾಡ್ತಿದ್ದಾರೆ ಅಷ್ಟೇ. ಇವ್ರ ಯೋಗ್ಯತೆಗಳಿಗೆ ಬಿಟ್ಬಿಟ್ಟು ಬನ್ನಿ, ಜನ ತೋರಿಸ್ತಾರೆ ನಿಮ್ಗೇನು ಅಂತ. ನಿಮ್ಮ ಮಕ ನೋಡ್ಕೊಂಡು ಅವ್ನು ಯಾವನು ಒಟ್ಟು ಕೊಡ್ತಾನೆ ನಾನು ನೋಡೇ ಬಿಡ್ತೀನಿ. ಯಾವನು ಕೊಡಲ್ಲ ನಿಮ್ಮ ಮಕ ನೋಡ್ಕೊಂಡು. ಆದ್ರೂ ನಾವೇ ಹೀರೋಗಳು ಅಂತ ಬರೀ ಬುರುಡೆ ಅಷ್ಟೇ. ಕುದುರೆ ಹತ್ತಕ್ಕೆ ಬರ್ದಿದ್ದವರೆಲ್ಲ ರೇಸಲ್ ಕಪ್ ನಮ್ದೇನ ಹತ್ರ ಮಾತಾಡ್ತಾ ಇದ್ದಾರೆ ಇಲ್ಲಿ ಬಂದು ನೆಟಿಗೆ.